ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪ್ರೊಡಕ್ಷನ್ ಆ್ಯಂಡ್ F&B ಅಲ್ಲಿ ಯಾವ ರೀತಿ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ ಅಂತ ನೋಡಿದ್ವಿ. ಈಗ ಹೌಸ್ ಕೀಪಿಂಗಲ್ಲೂ ಕೂಡ ಮಹಿಳೆಯರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಸಾಕ್ತಿದ್ದಾರೆ, ಮೆಚ್ಚುಗೆ ಗಳಿಸಿದ್ದಾರೆ. ಸೊ ಹಾಗೇನೆ ಸೇಲ್ಸಲ್ಲೂ ಕೂಡ ಸೇಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಏನಿದೆ ಅಲ್ಲಿ ಅಂತ. ನಾನಿವಾಗ ಹೌಸ್ ಕೀಪಿಂಗ್ ರೂಮ್ನಲ್ಲಿದ್ದೀನಿ. ಇಲ್ಲೂ ಕೂಡ ಮಹಿಳೆಯರ ಕೈ ಚಳಕ ಇದ್ದೇ ಇದೆ. ಸೊ ಹೌಸ್ ಕೀಪಿಂಗಲ್ಲಿ ಏನಪ್ಪ ಕೆಲಸ ಮಾಡ್ತಾರೆ ಅಂದರೆ, ಇಲ್ಲಿ ಬಟ್ಟೆ ರೆಡಿ ಆಗ್ತವೆ. ಯೂನಿಫಾರ್ಮ್ ಇರ್ಬೋದು, ಸ್ಟಾಫ್ ಅವ್ರದ್ದು, ಅಥವಾ ಟೋಟಲ್ ಆಗಿ ಬಟ್ಟೆಗಳು ಏನೇನು ಬೇಕು, ಅಡುಗೆಗೆ ಇರ್ಬೋದು, ಊಟಕ್ಕಿರ್ಬೋದು, ಎವ್ರಿಥಿಂಗ್ ವಿಲ್ ಗೆಟ್ ರೆಡಿ ಹಿಯರ್ ಸೆಲ್ಫ್. ಆಮೇಲೆ ಇಲ್ಲಿ ಟೈಲರಿಂದ ಹಿಡಿದು ಐರನಿಂಗ್ ಇರ್ಬೋದು, ಅಥವಾ ಕ್ಲೀನಾಗಿರೋ ಬಂದಿರೋ ಬಟ್ಟೆನ ಮತ್ತೆ ನೀಟಾಗಿ ಮತ್ತೆ ವಾಪಸ್ ಬಳಕೆಗೆ ಕೊಡೋದಿರ್ಬೋದು, ಎಲ್ಲವೂ ನಡೀತೆ. ಬನ್ನಿ ಇಲ್ಲಿ ಟೈಲರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ಹೇಮಾ ಅಂತ. ಸೊ ಎಷ್ಟು ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಹೇಮಾ? ಮೇಡಮ್ ನಾನು 2 ವರ್ಷದಿಂದ ಕೆಲಸ ಮಾಡ್ತೀನಿ. ಹೌದಾ? ಸೊ ಹೇಮಾ, ಹೊಲಿಗೆ ಅಂತಂದರೆ ಏನೆಲ್ಲ ಕೆಲಸ ಇರುತ್ತೆ ನಿಮಗೆ ಇಲ್ಲಿ? ಇಲ್ಲಿ ಸ್ಟಾಫ್ದೆಲ್ಲ ಯೂನಿಫಾರ್ಮ್ ಮೇಡಮ್ ರೆಡಿ ಮಾಡೋದು, ಆಮೇಲೆ ಬೋಸ್ಟರ್ ಕವರ್ ಹೊಲಿಯೋದು, ಪಿಲ್ಲೋ ಕವರ್ ಹೊಲಿಯೋದು. ಸೊ ಸ್ಟಾಫ್ ಬೇರೆ ಬೇರೆ ಸೆಕ್ಷನಲ್ಲಿ ಒಬ್ಬೊಬ್ರದ್ದು ಒಂದೊಂಥರ ಯೂನಿಫಾರ್ಮ್ ಇರುತ್ತೆ. ಹೌದು ಮೇಡಮ್, ಡಿಸೈನ್ ಕಲರ್ ಎಲ್ಲ ಚೇಂಜ್ ಹಾಂ ಇರುತ್ತೆ. ಮೇಡಮ್, ಡಿಸೈನ್ ಅದೆಲ್ಲ ನೀವೇ ಹೊಲಿದಿರೋದು? ಹೌದು ಮೇಡಮ್, ನಾನೇ ಮಾಡಿದ್ದು. ಓಕೆ. ಅಲ್ಲದೆ ಏನು ಕೆಲಸ ಇರುತ್ತೆ? ರಿಪೇರಿ ಕೆಲಸ ಅಂದರೆ ಏನಿರುತ್ತೆ? ಬಟನ್ನು, ಆಮೇಲೆ ಲೆಂತು, ವೇಸ್ಟು ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ನ್ಯಾಪ್ಕಿನ್ ಎಲ್ಲ ಸ್ಟಿಚ್ ಮಾಡೋದು ಅಂತ. ಓಕೆ, ನ್ಯಾಪ್ಕಿನ್ ಸ್ಟಿಚ್ ಮಾಡೋದು, ಮತ್ತೆ ಅಂದ್ಬಿಟ್ಟು ಆಮೇಲೆ ಎಲ್ಲ ಯೂನಿಫಾರ್ಮ್ ಎಲ್ಲ ಇದು ಮಾಡಿಕೊಡೋದು ಸ್ಟಾಫಿಗೆಲ್ಲ. ಓಕೆ, ರೆಡಿ. ಸೊ ನಿಮ್ಮ ಈ ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಈಗ ಇದು ಹೊಲಿಗೆ ಕೆಲಸ ಅಂತ ಹೇಳಿದ್ರಿ. ಸೊ ಹೆಂಗೆ ಅನಿಸುತ್ತೆ? ಖುಷಿ ಆಗುತ್ತಾ? ನಿಮ್ದೊಂದು ಟೀಮ್, ಹೆಣ್ಮಕ್ಳು ಟೀಮ್ ಇದೆ. ಹಾಂ ಮೇಡಮ್, ಅನಿಸುತ್ತೆ? ಖುಷಿ ಆಗುತ್ತೆ ಮೇಡಮ್, ಲೇಡೀಸ್ ಎಲ್ಲ ಇದ್ದಾರೆ. ಓಕೆ. ಹೌಸ್ ಕೀಪಿಂಗ್ ಅಂದರೆ ಬರೀ ಬಟ್ಟೆ ಹೊಲಿಯೋದು, ಬಟ್ಟೆನ ಕ್ಲೀನಾಗಿಡೋದು ಅಷ್ಟೇ ಅಲ್ಲ. ಇಡೀ ಹೋಟೆಲನ್ನು, ಪ್ರತಿಯೊಂದು ಕ್ಷೇತ್ರವನ್ನು, ಪ್ರತಿಯೊಂದು ಸೆಕ್ಷನನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು ಕೂಡ ಹೌಸ್ ಕೀಪಿಂಗ್ನಲ್ಲೇ ಬರುತ್ತೆ. ಸೊ ಅಲ್ಲೂ ಕೂಡ ಮಹಿಳೆಯರದ್ದೇ ಮೇಲುಗೈ ಅಂತ ಹೇಳ್ಬೋದು. ಹಾಯ್. ನಿಮ್ಮ ಹೆಸರು? ದೀಪಾ ಅಂತ. ಸೊ ನೀವಿವಾಗ ಇಲ್ಲಿ ಏನು ಆಗಿದ್ದೀರಾ? ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌಸ್ ಕೀಪಿಂಗ್ ಸೂಪರ್ವೈಸರ್ ಅಲ್ವಾ? ಸೊ ಏನಿರುತ್ತೆ ನಿಮ್ಮ ಕೆಲಸ ಇಲ್ಲಿ? ಒನ್ಸ್ ಬಾಯ್ಸ್ ಎಲ್ಲ ರೂಮೆಲ್ಲ ಮಾಡಿ ಹೋಗಿರ್ತಾರೆ, ಲಾಸ್ಟ್ ಬಂದು ನಾವು ಚೆಕ್ ಮಾಡಬೇಕು. ಇದನ್ನ ಏನಾದರೂ ಫಾಲೋಅಪ್ಸ್ ಇದ್ದರೆ ಅಥವಾ ಕೆಲಸ ಇದ್ದರೆ ಅವ್ರನ್ನ ಕರೆದು ಮತ್ತೆ ನಾವು ಹೇಳಬೇಕು ಅದನ್ನು. ಸೊ ಇದು ನನ್ನ ಕೆಲಸ ಆಗಿರುತ್ತೆ. ಎಷ್ಟು ಜನ ಇದ್ದೀರಾ ಹೌಸ್ ಕೀಪಿಂಗಲ್ಲಿ ಒಟ್ಟಾರೆ ಹುಡುಗಿರು ಅಂತ? 6 ಇದ್ವಿ, 6 ಜನ ಇದ್ದೀವಿ ಇಲ್ಲಿ. ಸೊ 6 ಜನ ಹೇಳಿದ್ರೆ ನೀವು ಬಾಯ್ಸ್ ಎಲ್ಲ ಬಂದು ಕ್ಲೀನ್ ಮಾಡಿಟ್ಟು ಹೋಗ್ತಾರೆ. ಸೊ ಅದನ್ನ ನೋಡೋದು, ಚೆನ್ನಾಗಿ ಮಾಡಿದಾರೆ ಇಲ್ವಾ, ಏನಾದ್ರು ಬಿಟ್ಟಿದ್ರೆ ಅದು ಹೇಳೋದು, ಮಾಡೋದಕ್ಕೆ ಅಂತ. ಸೊ ನಿಮ್ದು ಇಷ್ಟು ಕೆಲಸ ಬಿಟ್ಟು ಬೇರೆ ಏನಿರುತ್ತೆ ಹೌಸ್ ಕೀಪಿಂಗ್? ಬೇರೆ ನಂದು ಹುಡುಗರು ಗ್ರೂಮಿಂಗ್ ಚೆಕ್ ಮಾಡೋದಿರುತ್ತೆ, ಆ್ಯಂಡ್ ಅವ್ರದ್ದು ಯೂನಿಫಾರ್ಮ್ ಎಲ್ಲ ಚೆಕ್ ಮಾಡೋದಿರುತ್ತೆ. ಆ್ಯಂಡ್ ಇವನ್ ಫುಲ್ ಹೋಟೆಲ್ ಐ ಹ್ಯಾಸ್ ಟು ಚೆಕ್. ಎಲ್ಲ ಹೋಟೆಲ್ ಪೂರ್ತಿ ನಮ್ಮದೇ ಚೆಕ್ ಮಾಡೋದಿರುತ್ತೆ. ಯಾರು ಹೌಸ್ ಕೀಪಿಂಗ್ ಇರ್ತಾರೆ ಅವರು ಮಾರ್ನಿಂಗ್ ಬಂದ ತಕ್ಷಣ ಫುಲ್ ಹೋಟೆಲ್ ಎಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಕಾರಿಡೋರ್, ವಾಟ್ ಎವರ್ ಗೆಸ್ಟ್, ಎಲ್ಲೆಲ್ಲಿ ಗೆಸ್ಟ್ ಹೋಗ್ತಾರೆ ಅಲ್ಲೆಲ್ಲ ಚೆಕ್ ಮಾಡೋದಿರುತ್ತೆ. ಓಕೆ, ಹೌಸ್ ಕೀಪಿಂಗ್ ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ 6 ಜನ ಹೆಣ್ಮಕ್ಳಿದ್ದಾರೆ ಹೌಸ್ ಕೀಪಿಂಗ್ ಸೆಕ್ಷನಲ್ಲಿ ಅಂತಲೇ ಹೇಳ್ತಾರೆ. ಸೊ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಇದರಲ್ಲಿ ಸೆಕ್ಷನ್ಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಇಡೀ ಹೋಟೆಲ್ನಲ್ಲಿ ಹೆಣ್ಮಕ್ಳು ಪ್ರತಿಯೊಂದು ಸೆಕ್ಷನಲ್ಲೂ ಇದ್ದಾರೆ ಅನ್ನೋದು ನಿಜವಾಗ್ಲೂ ಒಂದು ಮೆಚ್ಚುಗೆ ಗಳಿಸುವಂತನೇ ಕೆಲಸ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಆಯಿತು, ಫುಡ್ ಆ್ಯಂಡ್ ಬೆವರೇಜಸ್ ಆಯಿತು, ಹೌಸ್ ಕೀಪಿಂಗ್ ಆಯಿತು, ಎಲ್ಲ ಸೆಕ್ಷನ್ಗಳಲ್ಲೂ ನೀವು ನೋಡಿದ್ರೆ ಮಹಿಳೆಯರದ್ದೇ ಮೇಲುಗೈ ಅಂತಲೇ ಹೇಳ್ಬೋದು. ಸೊ ಮೇನ್ ಆಗಿ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಮಹಿಳೆಯರಿದ್ದಾರೆ ಅನ್ನೋದು ಕೂಡ ಮತ್ತೊಂದು ವಿಷಯ. ಯಾಕಂದರೆ ಸೇಲ್ಸ್ ಡಿಪಾರ್ಟ್ಮೆಂಟ್ ನಿಮಗೆಲ್ಲ ಗೊತ್ತು, ಆ್ಯಡ್ಸ್ ಇರ್ಬೋದು, ರೆವಿನ್ಯೂ ತರುವಂತಹ ಒಂದು ಮುಖ್ಯವಾದಂಥ ಕೇಂದ್ರ ಬಿಂದು ಸೆಕ್ಷನ್ ಇದು. ಸೊ ಬನ್ನಿ, ಸೇಲ್ಸಲ್ಲೂ ಕೂಡ ಮಹಿಳೆಯರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಅಂತೆ. ನಿಮ್ಮ ಹೆಸರು? ಪಲ್ಲವಿ. ಸೊ ಪಲ್ಲವಿ, ಏನು ಮಾಡ್ತಿದ್ದಾರೆ ಇಲ್ಲಿ? ಏನಾಗಿ ನೀವು ಕೆಲಸ ಮಾಡ್ತಿದ್ದೀರಾ? ನಾವಿಲ್ಲಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಕೋಆರ್ಡಿನೇಟರ್ ಅಂತ. ಇಲ್ಲಿ ನಾರ್ಮಲಿ ನಾವೇನು ಮಾಡ್ತೀವಿ, ಡೇಟಾಸ್ ಎಲ್ಲ ಮಾಡ್ತೀವಿ, ಆಮೇಲೆ ಕಾರ್ಪೊರೇಟ್ ಕಂಪನೀಸ್ಗೆಲ್ಲ ಕಾಲ್ ಮಾಡ್ತೀವಿ, ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೋತೀವಿ. ಸೊ ಲೈಕ್ ಮತ್ತು ಯಾರಾದರೂ ಹೋಗ್ತಾರೆ ಅವ್ರ ಜೊತೆ ಟೈಅಪ್ ಮಾಡೋಕ್ಕೆ ಮಾತಾಡ್ತೀವಿ. ಸ್ಪೆಷಲಿ ಇವಾಗಂತೂ ನಾವು ಬ್ಯಾಂಗ್ಳೂರೆಲ್ಲ ಮುಗಿಸ್ಬಿಟ್ಟಿದ್ದೀವಿ. ಸೊ ಔಟ್ಸ್ಕರ್ಟ್ಸ್ ಇವಾಗ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ನಾರ್ಮಲಿ ಔಟ್ಸ್ಕರ್ಟ್ಸ್ ಎಲ್ಲ ಡೇಟಾ ಮಾಡ್ಕೊಂಡ್ಬಿಟ್ಟು ಮೊದಲು ಕಾಲ್ ಮಾಡ್ತೀವಿ, ಆಮೇಲೆ ಇಮೇಲ್ ಐ ಡಿ ಸರ್ ತೊಗೊಂಡ್ಬಿಟ್ಟು ಇದೆಲ್ಲ ಟೈಅಪ್ ಆಗ್ತೀವಿ. ಸೊ ಎಷ್ಟು ಜನ ಇದ್ದೀರಾ ನಿಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟ್? ನಾವು 4 ಜನ ಇರೋದು. 4 ಜನ ಇದ್ದೀರಾ. ಸೊ ನಿಮ್ದೀಗ ಟಾರ್ಗೆಟ್ ಅಂತ ಹೇಳಿದ್ರೆ ವಿಮೆನ್, ನೀವೀಗ ಹುಡುಗರಿಗಿಂತ ಟಾರ್ಗೆಟ್ ಜಾಸ್ತಿ ರೀಚ್ ಆಗಿರ್ತೀರಾ, ಬೇಗ ರೀಚ್ ಆಗ್ತೀರಾ, ಹೆಂಗೆ ಅಂತ? ನಮ್ಮಲ್ಲಿ ಹುಡುಗರು ಅಂತ ಏನಾಗುತ್ತೆ, ಇವಾಗ ನಾವು ಕಾಲ್ ಮಾಡ್ತೀವಲ್ಲ, ಸೊ ಹುಡುಗಿಯರು ಅಂತಂದರೆ ಜಾಸ್ತಿ ರಿಯಾಕ್ಟ್ ಮಾಡಲ್ಲ, ಯಾರು ಕನ್ವಿನ್ಸ್. ಆಮೇಲೆ ಏನಾಗುತ್ತೆ, ಅವ್ರೇನು ರಿಯಾಕ್ಟ್ ಮಾಡಲ್ಲ ಜಾಸ್ತಿ. ಬೇಗ ಹುಡುಗರು ಅಂತಂದರೆ ಇಟ್ಬಿಡ್ತಾರೆ, ಇಲ್ಲ ಹುಡುಗಿ ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಸೊ ಅವ್ರು ರೆಸ್ಪಾಂಡ್ ಬೇಗ ಮಾಡ್ತಾರೆ. ಟಾರ್ಗೆಟ್ ಜಾಸ್ತಿ ಬೇಗ ರೀಚ್ ಆಗ್ತೀರಾ. ಸೊ ಹೆಂಗಿದೆ ಕೆಲಸ? ಚೆನ್ನಾಗಿದೆ ಎಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ನಮ್ಮ ಜೊತೆ. ಥ್ಯಾಂಕ್ ಯು.
ಸೊ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಹೋಟೆಲಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಯಾವೆಲ್ಲ ಸೆಕ್ಷನ್ಗಳಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ವಿ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.